ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋಕೆ ಅಂತ ಬಂದಿದ್ದೀನಿ. ಏನಂದರೆ ಮೆಡಿಕಲ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಓಕೆ. ಮತ್ತು ಇನ್ನೂ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಏನಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟು ಕಾಲೇಜ್ ಅಡ್ಮಿಷನ್ ಆದ ತಕ್ಷಣ ಅವ್ರಿಗೆ ಬೇಗ ಕಾಲೇಜ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋಕ್ಕೆ ಇನ್ನೂ 20 ಡೇಸ್, ಒಂದು 25 ಡೇಸ್ ಮಧ್ಯೆ ಗ್ಯಾಪ್ ಆಗಿಬಿಡುತ್ತಲ್ಲ ಸೆಕೆಂಡ್ ರೌಂಡ್ ನಡೆಯೋಕ್ಕೆ. ಆವಾಗ ಲೈಕ್ ಫಸ್ಟ್ ರೌಂಡ್ಗೆ ಆಲ್ರೆಡಿ 20-30 ಡೇಸ್ ಎಕ್ಸ್ಟ್ರಾ ಕ್ಲಾಸಸ್ ಆಗಿಬಿಡುತ್ತೆ, ನಮಗೆ ಕ್ಲಾಸಸ್ ಮಿಸ್ ಆಗುತ್ತೆ ಅನ್ನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, ಓಕೆ. ಇವಾಗ ಫಸ್ಟ್ ಆಫ್ ಆಲ್ ನೀವು ಅಂದ್ಕೊಂಡಿರೋದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗೇನೆ. ಏನಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಕರ್ಕೊಂಡು ಅಡ್ಮಿಷನ್ ಆದ ತಕ್ಷಣ ಕಾಲೇಜ್ ಸ್ಟಾರ್ಟ್ ಮಾಡಿಬಿಡಲ್ಲ ನಿಮಗೆ ಸಪ್ರೇಟಾಗಿ. ಏಕೆಂದರೆ ತುಂಬ ಜನ, ಅಂದರೆ ಲೈಕ್ 90% ಜನ ಟಾಪ್ ಕಾಲೇಜ್ಗಳು ಬಿಟ್ಟು ಟಾಪ್ ಕಾಲೇಜ್ ಸಿಗಬೇಕಿತ್ತು ಅಂತ ಅಂದ್ಕೊಂಡಿರ್ತಾರೆ, ಅದೇ ಸಿಕ್ಕಿರುತ್ತೆ, ಅವ್ರು ಅಷ್ಟೇ ಜಾಯ್ನ್ ಆಗಿರ್ತಾರೆ. ಇನ್ನು ಮಿಕ್ಕಿದ ಎಲ್ಲ ಕಾಲೇಜುಗಳಲ್ಲೂ ಸಹ ಎಲ್ಲ ಆಪ್ಷನ್ 2 ಕೊಟ್ಕೊಬಿಟ್ಟಿರ್ತಾರೆ, ಓಕೆ. ಆಪ್ಷನ್ 2 ಕೊಟ್ಟಿರೋದ್ರಿಂದ ಯಾರು ತುಂಬ ಜನ ಅಡ್ಮಿಷನ್ಸ್ ಆಗಿರಲ್ಲ. ಆಲ್ ಇಂಡಿಯಾ ಕೋಟಾದಿಂದ ಒಂದಷ್ಟು ಜನ ಅಡ್ಮಿಷನ್ಸ್ ಆಗಿರುತ್ತೆ, ಮತ್ತು ಸ್ಟೇಟ್ ಕೋಟಾದಲ್ಲೂ ಅದೇ ಕಾಲೇಜ್ ಬೇಕು ಅಂತ ಅಂದ್ಕೊಂಡ್ರೆ ಒಂದಷ್ಟು ಜನ ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ಆಗ್ತಾರೆ, ಓಕೆ. ಸೆಕೆಂಡ್ ರೌಂಡ್ಗೆ ಎಲ್ಲರೂ ವೆಯ್ಟ್ ಮಾಡ್ತಾರೆ, ಯಾಕೆಂದರೆ ಸೀಟ್ ಇನ್ಕ್ರೀಸ್ ಬಗ್ಗೆ ನಾನು ಹೇಳಿದ್ನಲ್ಲ ಅದರಿಂದ, ಓಕೆ. ಈ ಕಂಡೀಷನ್ ಇರೋದ್ರಿಂದ ಅಲ್ಲಿ ಜನಗಳು ಇರಲ್ಲ, ಸ್ಟೂಡೆಂಟ್ಸ್ಗಳು ಇರಲ್ಲ, ಮತ್ತು ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ರೂಲ್ಸ್ ಐತಾ ಇಲ್ಲ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ರೌಂಡ್ ಯಾವಾಗ, ಈಗ ಅಡ್ಮಿಷನ್ ಒಂದು ಸೆಪ್ಟೆಂಬರ್ ಒಂದು ಫಸ್ಟ್ ವೀಕ್ವರೆಗೆ ಮುಗಿಯುತ್ತೆ ಅಂತ ಅಂದ್ಕೊಳ್ಳಿ, ಓಕೆ. ಫಸ್ಟ್ ವೀಕೆ ಅಡ್ಮಿಷನ್ ಎಲ್ಲ ಮುಗ್ದೋಗುತ್ತೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ, ಅದೊಂದು 20 ಡೇಸ್ ಹಿಡಿಯುತ್ತೆ. ವಿಚ್ ಮೀನ್ಸ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ವರೆಗೆ ನಿಮಗೆ ಕಾಲೇಜ್ ಅಡ್ಮಿಷನ್ಸೇ ನಡೀತಿರುತ್ತೆ, ಓಕೆ. ರೌಂಡೇ ಕಂಪ್ಲೀಷನ್ ಆಗೋಕ್ಕೆ ಅಲ್ಲಿವರೆಗೆ ನಡೀತಿರುತ್ತೆ. ಮಧ್ಯದಲ್ಲಿ ಏನಾದರೂ ಸೀಟ್ ಇನ್ಕ್ರೀಸ್ ಆಗೋದು, ಅದು ಇದು ಕೋರ್ಟಲ್ಲಿ ಕೇಸ್ ಆಗೋದು, ಅದು ಇದು ಮಾಡ್ಕೊಂಡು ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಮೇ ಬಿ ಅವರು ಲಾಸ್ಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಎನಿವೇ ಸ್ಟಾರ್ಟ್ ಮಾಡಲ್ಲ. ನಮಗಂತೂ ಯಾವುದೇ ಕಾಲೇಜಲ್ಲೂ ಸ್ಟಾರ್ಟ್ ಮಾಡಲ್ಲ, ನಮ್ಮ ಕಾಲೇಜಲ್ಲೂ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ತುಂಬ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಅಕ್ಟೋಬರಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಬೇಕಂತ ಇಟ್ಕೊಳ್ಳಿ, ಓಕೆ. ಒಂದು ವೀಕ್ ಮುಂಚೆ ಸ್ಟಾರ್ಟ್ ಮಾಡಿದರು, ಓಕೆ. ಅಡ್ಮಿಷನ್ ಸ್ಟಾರ್ಟ್ ಆಗುತ್ತಲ್ಲ, ರಿಸಲ್ಟ್ ಬಿಟ್ಟು ಅಡ್ಮಿಷನ್ ಆಗ್ತಿದ್ದಾಗೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಕ್ಲಾಸಸ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಡೈರೆಕ್ಟು ಹೆಡ್ ಆ್ಯಂಡ್ ನೆಕ್ಕು, ಡೈರೆಕ್ಟು ಅಪ್ಪರ್ ಲಿಂಬ್ ಆ ರೀತಿ ಕ್ಲಾಸಸ್ಗಳು ಮಾಡಲ್ಲ, ಓಕೆ. ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಫೌಂಡೇಶನ್ಸ್ ಕೋರ್ಸ್ ಅಂತ 15 to 20 ಡೇಸ್ ಮಾಡ್ತಾರೆ ಪ್ರತಿ ಕಾಲೇಜಲ್ಲೂ. 15 ಡೇಸ್ ಏನಾದರೂ ತುಂಬ ಕಾಲೇಜಸಲ್ಲಿ ಫಸ್ಟ್ ರೌಂಡ್ ಆದ ತಕ್ಷಣವೇ ಏನಾದರೂ ಸ್ಟಾರ್ಟ್ ಮಾಡಿದ್ರು ಅಂದ್ರೂ ಫೌಂಡೇಶನ್ ಕೋರ್ಸ್ ಅಂತ ಮೊದಲು ಮಾಡಬೇಕು, ಓಕೆ. ಮಾಡ್ತಾರೆ, ಓಕೆ. ಫೌಂಡೇಶನ್ ಕೋರ್ಸಲ್ಲಿ ಏನು ಟೀಚ್ ಮಾಡ್ತಾರೆ ಅಂದರೆ ಹೇಗೆ ಡಾಕ್ಟರ್ಸ್ ಹೇಗಿರಬೇಕು, ಹೇಗೆ ಲೈಕ್ ಪರ್ಸ್ನಾಲಿಟಿ ಹೇಗಿರಬೇಕು, ಮತ್ತು ಡಿಸಿಪ್ಲಿನ್ ಹೇಗಿರಬೇಕು, ಇದೆಲ್ಲ ಥಿಂಗ್ಸ್ಗಳು ಗೈಡೆನ್ಸ್ ಕೊಡ್ತಾ ಇರ್ತಾರೆ, ಓಕೆ. CPR ಬಗ್ಗೆ ಹೇಳ್ಕೊಡೋದು, ಇದೆಲ್ಲ ಥಿಂಗ್ಸ್ಗಳು ಹೇಳ್ಕೊಡ್ತಿರ್ತಾರೆ. ಬಟ್ ಅದು ಇಂಪಾರ್ಟೆಂಟೇ, ಹೋಗ್ತಾ ಕಲಿಬೋದು. ಏನಾದರೂ ಮಿಸ್ ಆಯಿತು ಅಂದರೆ ನಿಮಗೆ ಹೋಗ್ತಾ ಕಲಿಬೋದು. ಫಸ್ಟ್ ಆಫ್ ಆಲ್ ನೀವು ತಲೆಯಲ್ಲಿ ಇದು ಇಟ್ಕೊಳ್ಳಿ, ಏನಂದರೆ ಸೆಕೆಂಡ್ ರೌಂಡ್ ಆದಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗೋದು ಅಂತ, ಓಕೆ. ಇವನ್ ನಾನು ಸಹ ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ಆಗಿದೆ. ಫಸ್ಟ್ ರೌಂಡಲ್ಲಿ ನಮಗೇನು ಕ್ಲಾಸಸ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಅಡ್ಮಿಷನ್ ಆದಮೇಲೆ ಕ್ಲಾಸಸ್ಗಳನ್ನ ಒಟ್ಟಿಗೆ ನಮಗೂ ಅವ್ರಿಗೂ ಸೇರಿ ಫೌಂಡೇಶನ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. 15 ಡೇಸ್ ಅದು ಹಂಗೆ ಸುಮ್ಮನೆ ಅದು ಆಯಿತು. ಫೌಂಡೇಶನ್ ಆದಮೇಲೆ ಮೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಪ್ರತಿ ಕ್ಲಾಸ್ಗೂ ಹೋಗಿ, ಓಕೆ. ಫೌಂಡೇಶನ್ ಕೋರ್ಸ್ನು ಮಿಸ್ ಮಾಡಿ ಅಂತ ಹೇಳ್ತಿಲ್ಲ, ಫೌಂಡೇಶನ್ ಕೋರ್ಸ್ಗೂ ಹೋಗಿ, ಅಲ್ಲೂ ತುಂಬ ಕಲಿಯೋದಿರುತ್ತೆ, ಓಕೆ. ಬಟ್ ಏನಾದರೂ ಮಿಸ್ ಆಯಿತು ಅಂದರೆ ತುಂಬ ಟೆನ್ಷನ್ ತೊಗೊಳೋದು ಬೇಡ ಅಂತ ಹೇಳ್ತಿದ್ದೀನಿ, ಓಕೆ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ವೀಡಿಯೋಸ್ಗಳು ಮಾಡ್ತೀನಿ. ಏನೇನು ಡೌಟ್ಸ್ ಇದೆ ಅಂತ ಇದ್ದರೆ, ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ವಿತಿನ್ 2 ಡೇಸ್, ಇವತ್ತು ನಾಳೆ ಪ್ರತಿಯೊಂದು ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ. ಮತ್ತು ಏನಕ್ಕೆ ಇಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಲೂ ಕೇಳಬೇಡಿ, ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಏನಕ್ಕೆ ಇಷ್ಟೊಂದು ಅಪ್ಲೋಡ್ ಮಾಡಿದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆ. ಸಿ ಯು ನೆಕ್ಸ್ಟ್ ವೀಡಿಯೋ, ಬಾಯ್.